ಅಲ್ಲಿ ನೀನು ಅನ್ಕೊಂಡಿದ್ಯಲ್ಲ ಆ ಥರ ಹೆಚ್ಚಿಗೆ ಜಾಗ ಉಪಯೋಗಿಸ್ಕೊಳಕ್ ಬರಲ್ಲ ಕಣಯ್ಯ. ಆವಾಗ ಅರ್ಥ ಆಗಿತ್ತು ನನಗೆ, ಇನ್ನು ಆಂಜನೇಯನ ದೇವಸ್ಥಾನದ ಬಗ್ಗೆನೇ ಹೇಳ್ತಿದ್ದಾನೆ ಅಂತ. ನೀನು ತಲೆ ಉಪಯೋಗಿಸು ನೋಡೋಣ, ಹೆಚ್ಚಿಗೆ ಜಾಗ ಉಪಯೋಗಿಸ್ಕೊಳಕ್ ಬರಲ್ಲ ಅಲ್ಲಿ. ಏನಿದ್ರು ಎಲ್ಲ ಒಂಬತ್ತಿರಬೇಕು. ಅದನ್ನ ಮಾಡೋದಕ್ಕೆ ಒಂದು ಟ್ರಯಾಂಗಲ್ ಶೇಪಲ್ಲಿ, ನಾನು ಹೆಕ್ಸಾಗನಲ್ ಪ್ಲಾಂಟಿಂಗ್ ಅಂತ ಮಾಡ್ತಾ ಇದ್ದೆ. ಯಾಕೆಂದ್ರೆ ಎಲ್ಲ ಚೌಕ ಚೌಕ ಮಾಡ್ತಾರೆ, ಅಂದರೆ ಅಷ್ಟಭುಜಾಕೃತಿದು. ಅದರಲ್ಲಿ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ, ಗಿಡ ಜಾಸ್ತಿ ಹಿಡಿಸುತ್ತೆ. ಅದು ಹೊಸ ಟೈಪ್ ಆಫ್ ಪ್ಲಾಂಟಿಂಗ್. ಗುರುಗಳು ಹಿಂಗೆ ಹೇಳ್ಬಿಟ್ರಲ್ಲ, 9 ಏನು ಮಾಡೋಕ್ಕಾಗುತ್ತೆ ಅಪ್ಪ, 12 24 ಮಾಡ್ತೀನಿ ಅಂತಿದ್ರು, ಅದೇ ಕಷ್ಟ ಮಾಡೋದು ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಆಂಜನೇಯನ ಮುಂದ್ಗಡೆ ಕೂತ್ಕೊಂಡೆ. ಇದು ಎಷ್ಟಿದು? 9 ಅಡಿ ಇದೆ. ಅಡಿಕೆ ಮಾಡಿದ್ದು ಅಣ್ಣ, ಇದೆಲ್ಲ 9 ಅಡಿ ಇದೆ, ಹಿಡ್ಕೊಳ್ಳಿ. ಏನು ಮಾಡೋದಿದ್ನ ಅಂದ. ಹಿಡ್ಕ ಅಂದೆ. ಆಂಜನೇಯನ ಮುಂದ್ಗಡೆ ಗೂಟ ಹೊಡೆದೆ. ಮೇಲ್ಗಡೆ ಗೋಪುರನು ಆಂಜನೇಯನ ತಲೆ, ಆಂಜನೇಯನ ಹೈಟ್ 5.5 ಅಡಿ ಇದೆ. 5.5 ಅಡಿ ಹೈಟಿಂದ 9 ಅಡಿ ಹೈಟಿಗೆ ಗೋಪುರ ಮಾಡಿಬಿಡೋಣ ಮೇಲ್ಗಡೆ. ನಾನು ಒಂದು ಮಾತು ಕೊಟ್ಬಿಟ್ಟಿದ್ದೆ, ನೀವು ಆಂಜನೇಯನ ಗುಡಿ ಕಟ್ಟಬೇಕು ಅಂತ ಹೇಳಿದ್ರಿ. ದುರಹಂಕಾರದಲ್ಲಿ ತುಂಬ ಬ್ಯುಸಿ ಇದ್ದೀನಿ, ಆಮೇಲೆ ಕಟ್ತೀನಿ ಅಂತ ಹೇಳ್ಬಿಟ್ಟೆ. ಇವಾಗ ಒಂದು ಚೂರು ಕೆಲಸ ಇಲ್ಲ ನನಗೆ, ಎಲ್ಲೂ ಕೆಲಸ ಇಲ್ಲ, ಯಾವುದೂ ಆಗ್ತಾ ಇಲ್ಲ. ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ. ಚಿನ್ನಸ್ವಾಮಿ ಹೇಳ್ತಾ ಇದ್ದಾನೆ. ಯಾರು ಇವತ್ತು ನಂಬಲ್ಲ, 2 ನಿಮಿಷದಲ್ಲಿ ಆ ಬಾರ್ಬೆಂಡ್ರು ಬೈಕಲ್ಲಿ ಇನ್ನೊಬ್ಬ ಹುಡುಗನ ಕರ್ಕೊಂಡು ಅದೇ ಜಾಗಕ್ಕೆ ಬಂದ. ಬಾರ್ಬೆಂಡ್ರು ಅದೇ ಜಾಗಕ್ಕೆ ಬಂದ. ನನಗೆ ಯಾವ ಕೆಲಸ ಏನು ಅಂತ ಅರ್ಥ ಆಗಿಲ್ಲ. ಈಗ ಆಗತ್ತೆ ಕಣಯ್ಯ, ಈಗ ಪ್ರಯತ್ನ ಪಡೆಯ, ಆಗತ್ತೆ ಕಣಯ್ಯ. ಆಗತ್ತೆ ಹೋಗು, ಒಳ್ಳೇದಾಗತ್ತೆ ಹೋಗು ಅಂದರು. ನಾನು ಏನು ಅದು ಈ ಥರದ್ದು ತುಂಬ ಘಟನೆ, ಯಾಕೆಂದ್ರೆ ಅದಾದಮೇಲೆ ನಮಗೆ ಗೊತ್ತಾಗೋದು, ಅಲ್ಲಿ ತನಕ ಏನು ಗೊತ್ತಾಗಲ್ಲ. ಈಗ ಆಗತ್ತೆ ಹೋಗಯ್ಯ, ಎಲ್ಲ ಆಗತ್ತೆ ಹೋಗಯ್ಯ ಅಂದರು. ಏನನ್ನ ಪ್ರಸಾದ ಈ ಕಡೆ ತೆಗೆದ್ರು, ದ್ರಾಕ್ಷಿ ಕೊಟ್ಟರು, ಈ ಕಡೆ ಇನ್ಯಾವುದೋ ಪ್ರಸಾದ ಕೊಟ್ಟರು, ಏನೇನೆಲ್ಲ ಮಾಡಿದ್ರು. ಸುಮಾರು ಹೊತ್ತಾದ್ಮೇಲೆ ಆಯ್ತು ಕಣಯ್ಯ, ತಡಿಬಾರ್ದು ಕಣಯ್ಯ, ಆಂಜನೇಯನ ಪೂಜೆಗೆ ಹೊರಟಿದ್ಯಾ ಹೋಗಯ್ಯ, ಆದರೆ ಜ್ಞಾಪಕ ಇಟ್ಕೊಳ್ಳಯ್ಯ, ಕೆಲಸ ಆಗೋದು ಕಣಯ್ಯ, ಹೋಗಯ್ಯ ಅಂತ ಹೇಳಿದರು. ಅಷ್ಟೇ. ನಾನು ಸೀದಾ ಆಂಜನೇಯನ ದೇವಸ್ಥಾನಕ್ಕೆ ಹೋದೆ. ಆಂಜನೇಯನ ದೇವಸ್ಥಾನದಲ್ಲಿ ಮುಂದ್ಗಡೆ ಕೂತ್ಕೊಂಡೆ. ಆಂಜನೇಯಂಗೆಲ್ಲ ಪೂಜೆ ಮಾಡಿದೆ. ಸ್ವಾಮಿ ಅಂತ ನಮ್ಮ ಮನೇಲಿ ಕೆಲಸ ಮಾಡ್ತಾಯಿದ್ರು ಆವಾಗ. ಯಾಕೆಂದರೆ ನಾನು ಹುಟ್ಟಿದಾಗಿಂದಲೂ ನಮ್ಮ ಮನೇಲಿ ಆತ ಕೆಲಸ ಮಾಡ್ಕೊಂಬರ್ತಾನೆ. ಚಟ್ನಪಾಳ್ಯದಿಂದ ಅವ್ನು ದಿನ ಬರೋನು, ಬಂದು ತೋಟಕ್ಕೆ ಹೋಗೋನು, ಹೂ ತುಳಸಿ ಕುಯ್ಕೊಂಬರೋನು, ನಮ್ಮಪ್ಪ ಪೂಜೆ ಮಾಡೋರು, ಮನೇಲೆ ತಿಂಡಿ ಊಟ ಮಾಡೋನು, ದನ ಕರುಗಳದ್ದೆಲ್ಲ ಕೊಟ್ಟಿಗೆ ಕ್ಲೀನ್ ಮಾಡೋನು, ಮತ್ತು ತೋಟಕ್ಕೆ ಹೋಗೋನು, ಸಾಯಂಕಾಲ ಬರೋನು. ಒಂದೊಂದು ಸೈಕಲ್ ಇದೆ, ಅದರಲ್ಲಿ ಸಾಯಂಕಾಲ ಊರಿಗೆ ಹೋಗೋನು. ಇಷ್ಟು ಅವ್ನ ಕೆಲಸ. ಸ್ವಾಮಿ ನಮ್ದು ಏನೇ ಕೆಲಸ ಆಗಬೇಕು ಅಂದರು, ಗಿಡ ನೆಡಬೇಕು, ಏನೇ ಮಾಡಬೇಕು ಅಂದರು ಸ್ವಾಮಿ ಬರಬೇಕು. ಸ್ವಾಮಿನೂ ಅವತ್ತು ಬಂದ. ಅಲ್ಲಿ ಬಂದು ಎದುರಿಗೆ ನಿಂತ್ಕೊಂಡ್ಮೇಲೆ ಅಂದರೆ ಗುರುನಾಥರು ಮನೆಯಿಂದ ಹೊರಡ್ಬೇಕಾದ್ರೆ ಒಂದು 2-3 ವಿಚಾರ ನನ್ನ ತಲೆ ಒಳಗೆ ಹೇಳಿದರು. ಅದು ಯಾತಕ್ಕೆ ಅಂತ ನಂಗೆ ಅರ್ಥ ಆಗಲಿಲ್ಲ. ಒಂದು ಏನಂದ್ರು ಅಂದರೆ, ನೋಡಯ್ಯ, ಅಲ್ಲಿ ನೀನು ಅನ್ಕೊಂಡಿದ್ಯಲ್ಲ ಆ ಥರ ಹೆಚ್ಚಿಗೆ ಜಾಗ ಉಪಯೋಗಿಸ್ಕೊಳಕ್ ಬರಲ್ಲ ಕಣಯ್ಯ. ಆವಾಗ ಅರ್ಥ ಆಗಿತ್ತು ನನಗೆ, ಇನ್ನು ಆಂಜನೇಯನ ದೇವಸ್ಥಾನದ ಬಗ್ಗೆನೇ ಹೇಳ್ತಿದ್ದಾನೆ ಅಂತ. ನೀನು ತಲೆ ಉಪಯೋಗಿಸು ನೋಡೋಣ, ಹೆಚ್ಚಿಗೆ ಜಾಗ ಉಪಯೋಗಿಸ್ಕೊಳಕ್ ಬರಲ್ಲ ಅಲ್ಲಿ. ಏನಿದ್ರು ಎಲ್ಲ 9 ಇರಬೇಕು. ಅರ್ಥ ಆಯ್ತಾ ಅಂದರು. ಇಲ್ಲ ಗುರು, ಏನು ಗೊತ್ತಾಗ್ಲಿಲ್ಲ ಅಂದೆ. ನೋಡು, ತುಂಬ ಮಾಡಬೇಕು ಅಂತ ಮಾಡಿದ್ರು. ಯಾಕೆಂದರೆ ನಮ್ಮಪ್ಪ 12/24 ಏನೋ ಕಟ್ಟಬೇಕು ಅಂತ ನಮ್ಮಪ್ಪ ಒಂದು ಪ್ಲಾನ್ ಹಾಕಿದ್ರು. ಗುಡಿನ 12/24 ಒಂದು ಗುಡಿ ಕಟ್ಟಬೇಕು ಅಂತ ನಮ್ಮ ತಂದೆ ಅನ್ಕೊಂಡಿದ್ರು. ಇವರು ಏನಿದ್ರು ಆಯಾ ಎಲ್ಲ 9ರಲ್ಲಿ ಇರ್ಬೇಕಣಯ್ಯ ಅಂದರು. ನನಗೂ ಏನೂ ಅರ್ಥ ಆಗಲಿಲ್ಲ. ಯಾಕೆಂದರೆ ಗುರುಗಳು ಮಾತು ತುಂಬ ಒಗಟೊಗಟಿರುತ್ತೆ, ಕೆಲವು ಸತಿ ಪೂರ್ತಿ ಹೇಳಲ್ಲ ಅಂತ ನಾವು ಅನ್ಕೊಂತೀವಿ. ಅವ್ರು ಕರೆಕ್ಟಾಗಿ ಹೇಳಿರ್ತಾರೆ, ನಮಗೆ ಅರ್ಥ ಆಗಿರಲ್ಲ. 9 ಎಲ್ಲ ಇರ್ಬೇಕು ನೋಡಯ್ಯ, ತಲೆ ಉಪಯೋಗಿಸಯ್ಯ, ಎಲ್ಲ ನನ್ನೇ ಕೇಳೋದಲ್ಲ, ಸ್ವಲ್ಪ ನಿಂದು ತಲೆ ಉಪಯೋಗಿಸಯ್ಯ, ನೋಡೋಣ, ಎಲ್ಲ ಆಗತ್ತೆ ಹೋಗಯ್ಯ, ಒಳ್ಳೇದಾಗತ್ತೆ ಹೋಗಯ್ಯ ಅಂತ ಹೇಳಿದರು. ಆದಷ್ಟು ನನ್ನ ತಲೆ ಒಳಗೆ ಇತ್ತು. ನಾನು ಅಲ್ಲೋಗಿ ನಿಂತ್ಕೊಂಡೆ. ದೇವಸ್ಥಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಎಷ್ಟು ದಿವಸದಿಂದಲೂ ಆಗಲಿಲ್ಲ ಅಂತ. ನಾವು ಅಡಿಕೆ ಸಸಿ ನೆಡೋದಕ್ಕೆ 9 ಅಡಿಗೆ 2 ಕೋಲ್ ಕಟ್ಟಿ ದಾರ ಮಾಡಿದ್ದೆ. ಒಂದು ಅದು ಅಡಿಕೆ ಗಿಡ ನೆಡೋಕ್ಕೆ ಹಿಂಗೆ 2 ಕಡೆ ದಾರ ಇಟ್ಕೊಂಡಿರ್ತೀವಿ, ಇಬ್ಬರು ಹಿಡ್ಕೊಂಡು ಹೋಗ್ತಾರೆ. ಅದರಲ್ಲಿ ಲೈನ್ ಮಾಡ್ತೀವಿ, ಅಲ್ಲಿಗೆ ಒಂದೊಂದು ಕಡ್ಡಿ ನಡ್ಕೊಂಡು ಹೋಗ್ತೀವಿ.
ಆಮೇಲೆ ಆಳುಗಳೆಲ್ಲ ಬಂದು ಅದ್ರಲ್ಲಿ ಗುಂಡಿ ತೆಗಿತಾರೆ. ಆಮೇಲೆ ಸಸಿ ಇಟ್ಮೇಲೆ ಒಂದ್ಸರಿ ಲೈನ್ ಚೆಕ್ ಮಾಡಿಬಿಟ್ಟು ಸಸಿ ನೆಡ್ತೀವಿ. ಎಲ್ಲ 9x9 ಅಡಿಕೆ ನೆಡ್ತಿದ್ವಿ ಆಗ ಕಾಲ. ತೋಟ ಮಾಡ್ತಿದ್ರು ನಮ್ಮ ತಂದೆ. ಅದನ್ನ ಮಾಡೋದಕ್ಕೆ ಒಂದು ಟ್ರಯಾಂಗಲ್ ಶೇಪಲ್ಲಿ, ನಾನು ಹೆಕ್ಸಾಗನಲ್ ಪ್ಲಾಂಟಿಂಗ್ ಅಂತ ಮಾಡ್ತಾ ಇದ್ದೆ. ಯಾಕೆಂದ್ರೆ ಎಲ್ಲ ಚೌಕ ಮಾಡ್ತಾರೆ, ಅಂದ್ರೆ ಅಷ್ಟಭುಜಾಕೃತಿದು. ಅದರಲ್ಲಿ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ, ಗಿಡ ಜಾಸ್ತಿ ಹಿಡಿಸುತ್ತೆ. ಅದು ಹೊಸ ಟೈಪ್ ಆಫ್ ಪ್ಲಾಂಟಿಂಗು. ನಾನು ಸ್ವಲ್ಪ ಕೃಷಿ ಓದ್ಕೊಂಬಂದಿರೋದ್ರಿಂದ ನೆಕ್ಸ್ಟ್ ಎಲ್ಲ ಬೇರೆ ಥರ ಮಾಡಬೇಕು, ಈ ಕಾರ್ವಾಟ್ ಬರಬಾರ್ದು ಅಡಿಕೆ ಅಂತ ಹೇಳಿ ಆ ಥರ ಮಾಡ್ತಾ ಇದ್ದೆ. ಅದಕ್ಕೆ ಒಂದು 3 ಮೂಲೆಯಲ್ಲಿ 9 ಅಡಿದು 3 ಹಿಂಗೆ ಮಾಡಿ ಇಟ್ಟಿದ್ದೆ. ಅಲ್ಲಿ ಪೂಜೆ ಮಾಡಿ ಕೂತ್ಕೊಂಡೆ. ಗುರುಗಳು ಏನು ಹೇಳಿದ್ರು, ಈಗ ಆಗೋದು ಕಣೆಯ ಕೆಲಸ ಅಂದ್ರು. ಈಗ ಆಗೋದು ಅಂದ್ರೆ ಇದು ದೇವಸ್ಥಾನದ ಕೆಲಸ. ದೇವಸ್ಥಾನದಲ್ಲಿ ಏನೋ ಮಾಡ್ತೀಯ ನೋಡಪ್ಪ, ಯೋಚನೆ ಮಾಡು, ಎಲ್ಲ 9 ಇರಬೇಕು ಅಂತ ಹೇಳಿದ್ದಾರೆ. 9 ಅಡಿಗೆ 9x9 ಹೆಂಗೆ ಗುಡಿ ಮಾಡೋಕ್ಕಾಗುತ್ತೆ? ಆಂಜನೇಯ 5x5.5 ಇದೆ. ಒಂದು ಆಂಜನೇಯ 5x5.5 ಇದೆ, ಕಲ್ಲಿಂದು ಆಂಜನೇಯ. ಅದ್ರ ಹಿಂದ್ಗಡೆ ಒಂದು ಕಲ್ಲು ಕೊಟ್ಟಿದ್ದಾರೆ, ಅದ್ರ ಮೇಲೆ ಆಂಜನೇಯ ಹಿಂಗೆ ಬರಕ್ ನಿಲ್ಸಿದ್ದಾರೆ ಕಲ್ಲನ್ನ. 9 ಅಡಿ ಅಂದ್ರೆ 5 ಮತ್ತು 4 9 ಅಡಿ. ಆಂಜನೇಯನ ಈ ಕಡೆ 2 ಅಡಿ, ಈ ಕಡೆ 2 ಅಡಿ. ಅಷ್ಟು ದೇವಸ್ಥಾನ ಕಟ್ಟಿದ್ರೆ ಒಂದು ಪ್ರದಕ್ಷಿಣೆನೂ ಬರೋಕ್ಕಾಗಲ್ವಲ್ಲ ಅದ್ರೊಳಗಡೆ. 9x9 ಕಟ್ಟಿದ್ರೆ ಅದ್ರಲ್ಲಿ ನಿಲ್ಲುದೆಲ್ಗೆ? ಯಾಕೆಂದ್ರೆ ಆಂಜನೇಯನಿಂದ ಮುಂದಕ್ಕೆ 4.5 ಅಡಿ, ಹಿಂದಕ್ಕೆ 4.5 ಅಡಿ ಬರುತ್ತೆ. ಹಿಂದಕ್ಕೆ 4 ಅಡಿ, ಮುಂದಕ್ಕೆ 4 ಅಡಿ ಬರುತ್ತೆ. ಆಂಜನೇಯ ಎಷ್ಟು ದಪ್ಪ ಇದೆ ಕಲ್ಲು, ಎಷ್ಟು ದಪ್ಪ ಕಲ್ಲಿದೆ, 1 ಅಡಿ ದಪ್ಪ ಕಲ್ಲಿದೆ. ಆ ಕಡೆ ಈ ಕಡೆ ಪಕ್ಕ 2 ಅಡಿ ಬರುತ್ತೆ. ಅದಕ್ಕೇನಾರು ಒಂದು ಹಿಂಗೆ ಗುಡಿ ಕಟ್ಟಿದ್ರೆ ಬರೀ ಗರ್ಭಗುಡಿಗಿಂತಲೂ ಕಮ್ಮಿ ಸಣ್ಣ ಜಾಗ ಆಗುತ್ತೆ. ಅದ್ರೊಳಗೆ ಯಾರು ಸುತ್ತಕ್ಕಾಗಲ್ಲ. ಗುರುಗಳು ಹಿಂಗೆ ಹೇಳ್ಬಿಟ್ರಲ್ಲ, 9x9 ಏನ್ ಮಾಡೋಕ್ಕಾಗುತ್ತೆ? ಅಪ್ಪ 12x24 ಮಾಡ್ತೀನಿ ಅಂತಿದ್ರು, ಅದೇ ಕಷ್ಟ ಮಾಡೋದು ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಆಂಜನೇಯನ ಮುಂದ್ಗಡೆ ಕೂತ್ಕೊಂಡೆ. ನಮ್ಮ ಸ್ವಾಮಿ ಬಂದ. ಸ್ವಾಮಿ ಹೊರಟಿ, ಏನು ಯೋಚನೆ ಮಾಡ್ತಿದ್ದೀರಾ ಅಂದೆ. ನೋಡೋ, ಇದೊಂದು ದೇವಸ್ಥಾನ ಮಾಡಬೇಕು ಅಂತ ಅನ್ಕೋತಾ ಇದ್ದೀವಿ, ಆಗ್ತಾ ಇಲ್ಲ. ಈಗ ಹಿಂದ್ಗಡೆ ಇರೋ ಪಾರಿಜಾತದ ಗಿಡನೂ ಒಣಗೋಯ್ತು. ಇವಾಗ ನಾವು ಮಾಡ್ಬೋದು. ಮುಂಚೆ ಮರ ತೆಗಿಯೋದು ಹೆಂಗೆ ಅಂತ ಯೋಚನೆ ಮಾಡಬೇಕಾಗಿತ್ತು. ಇವಾಗ ಸಲೀಸಾಗಿ ಕಟ್ಬೋದು. ಆ ಬಿಲ್ಡಿಂಗಿಗೆ ಕಟ್ಟಿದ್ದಕ್ಕೆ ಉಳಿದಿರೋದು ಬೇಕಾದಷ್ಟು ಕಬ್ಬಣ ಇದೆ, ಎಲ್ಲಾ ಸಾಮಾನುಗಳಿದೆ ಅಂತ ಇದ್ದೆ. ಅಯ್ಯೋ, ನಿಮ್ಮ ಅಪ್ಪ ಅಜ್ಜನ ಕಾಲದಿಂದಲೂ ನಾನು ನೋಡ್ತಾ ಇದ್ದೀನಿ. ನಿಮ್ಮ ಅಪ್ಪ ದೊಡ್ಡಪ್ಪ ಅವರಂತೂ ಮಾಡೋಕ್ಕಾಗಲಿಲ್ಲ, ನೀವು ಒಂಚೂರು ಏನಾದ್ರು ಮನ್ಸು ಮಾಡಿ ಆಗುತ್ತೆ ಅಂತಂದ. ಅಲ್ಲಿ ಕೂತಿದ್ದಾಗ ನಂಗೆ ತಕ್ಷಣ ಫ್ಲಾಶ್ ಆಯಿತು. ಅಡಿಕೆನ ಹೆಕ್ಸಾಗನಲ್ ಪ್ಲಾಂಟಿಂಗ್ ಮಾಡ್ತಾ ಇದ್ದೆ 9 ಅಡಿಗೆ. ನಾವು 9 ಅಂದರೆ ಮಿನಿಮಮ್ ಟ್ರಯಾಂಗಲ್ಲು, ಆಮೇಲೆ ಚೌಕ. ನಮ್ಮ ತಲೆ ಇಷ್ಟೇ ಓಡುತ್ತೆ. ಆದರೆ ಪಂಚಭುಜಾಕೃತಿ ಆಗುತ್ತೆ 9 ಅಡಿಗೆ, ಷಡ್ಭುಜಾಕೃತಿ ಆಗುತ್ತೆ. ಓ, ಈ ಥರ ಅಲ್ವಾ? ನಾವು ನಮ್ಮ ತಲೆ ಇಷ್ಟರೊಳಗೆ ಓಡಿಸ್ತಾ ಇದೀವಿ, ಒಂಚೂರು ಯೋಚನೆ ಮಾಡಬಾರ್ದು ಅಂತ ಏನು ಮಾಡಿದೆ, ಸ್ವಾಮಿ ಆ ಗೂಟ ತಗ ಇಲ್ಲ, 1 ನಿಮಿಷ ಬಾಯಲ್ಲಿ ಹಿಂದೆ. ಇದು ಎಷ್ಟಿದು? 9 ಅಡಿ ಇದೆ. ಅಡಿಕೆ ಮಾಡಿದ್ದು ಅಣ್ಣ, ಇದೆಲ್ಲ 9 ಅಡಿ ಇದೆ, ಹಿಡ್ಕೊಳ್ಳಿ. ಏನು ಮಾಡೋದಿದ್ನ ಅಂದ. ಹಿಡ್ಕ ಅಂದೆ. ಆಂಜನೇಯನ ಮುಂದ್ಗಡೆ ಗೂಟ ಹೊಡೆದೆ. ಒಂದು ಗೂಟ ಹೊಡೆದೆ. ಈ ಕಡೆಗೆ 9 ಅಡಿ ಹಿಂಗೆ ಸ್ಟ್ರೆಚ್ ಮಾಡಿದೆ ಟ್ರಯಾಂಗಲ್. ಇಲ್ಲೊಂದು ಗೂಟ, ಅಲ್ಲೊಂದು ಗೂಟ, ಅಲ್ಲೊಂದು ಕಡ್ಡಿ ನೆಡೋಂದೆ, ನೆಟ್ಟ. ಇದನ್ನ ಹಿಂಗೆ ತಿರುಗಿಸ್ದೆ. ಈ ಕಡೆಗೆ ಒಂದು ಗೂಟ ನೆಡೋಂದೆ, ತಿರುಗಿಸ್ದೆ. ಆ ಕಡೆಗೆ ಒಂದು ಗೂಟ ನೆಡೋಂದೆ, ಮತ್ತೆ ತಿರುಗಿಸ್ದೆ. ಆ ಕಡೆಗೆ ಒಂದು ಗೂಟ ನೆಡೋಂದೆ. ಹಿಂದ್ಗಡೆ ಇನ್ನೇನು ನೆಡೋದೇ ಬೇಡ, ಯಾಕೆಂದ್ರೆ 6 ಫಿಕ್ಸ್ ಆಗ್ಬಿಡ್ತು. ಏನು 9 18 ಅಡಿ ಅಗಲ ಜಾಗ, ಕಾರ್ನರ್ಗೆ ಅಗಲ ಆಗೋಯ್ತು. ಹಾಗಾದ್ರೆ ನಾವ್ ಯಾಕೆ ಈ ತರ ಮಾಡಬಾರ್ದು ಅಂತ ನಮ್ಮ ಸ್ವಾಮಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ. ಸ್ವಾಮಿ ನೋಡು, ಬೆಳಗ್ಗೆ ಗುರುಗಳು ಸಿಕ್ಕಿದ್ರು, ಏನ್ ಮಾಡ್ತೀಯ ನೋಡು, ತಲೆ ಉಪಯೋಗಿಸು, ಎಲ್ಲ 9 ಅಡಿ ಇರಬೇಕು ಅಂದ್ರು. ಆಂಜನೇಯಂಗೆ ಸಂಖ್ಯೆ 6 ಪಿಲ್ಲರು, 6 ಕಂಬಗಳು, ಆಯ್ತಾ? ಇದು 9 ಅಡಿ. ಎಲ್ಲ ನೋಡು, ಆಂಜನೇಯನ ಸೆಂಟ್ರಿಂದ ಎಲ್ಲ ಕಂಬಗಳು 9 ಅಡಿ, ಆಯ್ತಾ? 6 ಕಂಬ ಸುತ್ತ ಜಾಗನೂ ಆಯ್ತು. ಒಂದೊಂದು ಕಂಬನೂ 9 ಅಡಿ ಬರಬೇಕು, ಆಯ್ತಾ? ಬೈಲಾಂಜನೇಯ ಇದು ಗುಡಿ ಕಟ್ಟಬಾರ್ದು ಅಂತ ಹೇಳಿದ್ದಾರೆ, ಎಲ್ಲಾ ಕಡೆಯಿಂದ ಗಾಳಿ ಆಡಬೇಕು ಅಂತ. ನಾವು ಗುಡಿ ಅಂತ ಕಟ್ಟೋದು ಬೇಡ, 6 ಪಿಲ್ಲರ್ ಹಾಕ್ಬಿಡೋಣ ಸುತ್ತ. ಪಿಲ್ಲರ್ ಮೇಲೆ 6 CC ಹಾಕ್ಬಿಡೋಣ. ಮೇಲ್ಗಡೆ ಗೋಪುರನು ಆಂಜನೇಯನ ಹೈಟ್ 5.5 ಅಡಿ ಇದೆ. 5.5 ಅಡಿ ಹೈಟಿಂದ 9 ಅಡಿ ಹೈಟಿಗೆ ಗೋಪುರ ಮಾಡ್ಬಿಡೋಣ ಮೇಲ್ಗಡೆಗೆ ಅಂತ ತಲೆಯಲ್ಲಿ ಒಂದು ಥಾಟ್ ಬಂತು. ಎಲ್ಲ ಗುರುಗಳು ಪ್ರೇರಣೆ. ಇದನ್ನ ನಮ್ಮ ಸ್ವಾಮಿಗೆ ಹೇಳ್ತಾ ಇದ್ದೀನಿ ನಾನು. ಅವನಿಗೆ ಎಷ್ಟು ಮಟ್ಟಿಗೆ ಅರ್ಥ ಆಯ್ತೋ ಏನಾಯ್ತೋ ಗೊತ್ತಿಲ್ಲ. ಅಷ್ಟೊತ್ತಿಗಾಗಲೇ ಸ್ವಾಮಿ ಹಿಡ್ಕೊಂಡು 6 ಗೂಟ ನೆಟ್ಟಿದ್ದೀನಿ. ಅಲ್ಲಿ 6 ಗೂಟ ನೆಟ್ಟಿದ್ದೀನಿ. ನಮ್ಮನೇಲಿ ಏನೇ ಕೆಲಸ ಮಾಡಿದ್ರು ನಾವು ನಮ್ಮ ಅಪ್ಪನ ಪರ್ಮಿಷನ್ಗಿಂತ ನಮ್ಮ ದೊಡ್ಡಪ್ಪ ಅಣ್ಣ ಹೆಂಗೆ ಹೇಳ್ಬೇಕು. ಶಾಮಣ್ಣವರು ಅವರು ನಮ್ಮ ಏನು ಅವಿಭಕ್ತ ಕುಟುಂಬ ಇದೆ, ಅದಕ್ಕೆ ನರೇಂದ್ರ ಮೋದಿ ಇದ್ದಂಗೆ ಹೆಡ್ ಅವ್ರಿಗೆ ಹೇಳ್ಬೇಕು.
ತಲೆ ಒಳಗಡೆ ಅಣ್ಣ ಹಿಂಗೆ ಹೇಳ್ಬೇಕು. ಸ್ವಾಮಿ ಅಷ್ಟೊತ್ತಿಗಾಗಲೇ ಏನು ಮಾಡ್ದ, ಒಂದು ಕುಂಟಾಣಿ ತಗೊಂಬಂದ. ನೋಡ್ರಿ, ಇದು 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 ಹಿಂಗೆ ಹೇಳ್ಕೊಂಡು ಹೋದ್ರೆ ಆಗಲ್ಲ, ನೀವು ಹೇಳಿರೋದೆಲ್ಲ ಕರೆಕ್ಟ್ ಆಗಿದೆ, ಹಿಂಗೆ ಮಾಡ್ಬಿಡೋಣ, ಸುಮ್ಕಿರಿ, ನಿಮ್ಮ ಐನವರೆಲ್ಲ ಒಪ್ಕೊಂತಾರೆ. ಇಲ್ಲ ತಡಿಯೋ ಸ್ವಾಮಿ, ಅಣ್ಣಯ್ಯವ್ರಿಗೆ ಹೇಳ್ಬೇಕು, ತಡಿ ಅಂತ ಇದ್ದೆ. ಅಷ್ಟೊತ್ತಿಗೆ ಚಿನ್ನಸ್ವಾಮಿ ಬಂದ ಅಲ್ಲಿಗೆ. ನಾವು ಯಾರನ್ನು ಕರೆದಿಲ್ಲ ನೋಡಿ, ಚಿನ್ನಸ್ವಾಮಿ ಬಂದ ಅಲ್ಲಿಗೆ. ಚಿನ್ನಸ್ವಾಮಿ ಕೇಳಿದೆ, ಚಿನ್ನಸ್ವಾಮಿ ನಿಮ್ಮನ್ನೇ ಜ್ಞಾಪಿಸ್ಕೊತಾ ಇದ್ದೆ ಕಣ್ರಿ, ಈಗ ನಾವು ಇದೇನೋ ಒಂದು ಹಿಂಗೆ ಪ್ಲಾನ್ ಮಾಡ್ತಾ ಇದ್ವಿ, ಇನ್ನು ಅಣ್ಣಯ್ಯರಿಗೆ ಹೇಳ್ಬೇಕು ಅಂತ ಹೇಳ್ತಾ ಇದ್ದೆ. ಚಿನ್ನಸ್ವಾಮಿ ಬಂದ. ಚಿನ್ನಸ್ವಾಮಿ ಬಂದವನು ಏನು ಅಂದೆ, ಸ್ವಾಮಿ ಅದೇನೋ ನನಗೆ ನೆನ್ನೆ ದಿವಸ ಆಂಜನೇಯಂಗೆ ಜ್ಞಾಪಕ ಬಂದ್ಬಿಡ್ತು, ಕನಸಲ್ಲಿ ನನಗೆ ಎಚ್ಚರಿಕೆ ಆಗ್ಬಿಡ್ತು. ರಾತ್ರಿ ನಾನು ಒಂದು ಮಾತು ಕೊಟ್ಬಿಟ್ಟಿದ್ದೆ, ನೀವು ಆಂಜನೇಯ ಗುಡಿ ಕಟ್ಟಬೇಕು ಅಂತ ಹೇಳಿದ್ರಿ, ದುರಹಂಕಾರದಲ್ಲಿ ತುಂಬ ಬ್ಯುಸಿ ಇದ್ದೀನಿ, ಆಮೇಲೆ ಕಟ್ತೀನಿ ಅಂತ ಹೇಳ್ಬಿಟ್ಟೆ. ಇವಾಗ ಒಂದು ಚೂರು ಕೆಲಸ ಇಲ್ಲ ನನಗೆ, ಎಲ್ಲೂ ಕೆಲಸ ಇಲ್ಲ, ಯಾವುದೂ ಆಗ್ತಾ ಇಲ್ಲ, ಯಾಕೆ ಹಿಂಗೆ ಅಂತ ನಾನು ದಿನಾ ದೇವ್ರಿಗೆ ಅದೇ ಕೇಳ್ಕೊತಿದ್ದೆ. ನೆನ್ನೆ ನನಗೆ ರಾತ್ರಿ ಆಂಜನೇಯ ಕನ್ಸಲ್ಲಿ ಬಂದಂಗಾಯ್ತು. ಆವಾಗ ಜ್ಞಾಪಕ ಬಂತು, ನಿಮ್ಮದು ಆಂಜನೇಯ ಗುಡಿ ಕಟ್ತೀನಿ ಅಂತ ಮಾತು ಕೊಟ್ಟಿದ್ದೆ, ಈಗ ಹೆಂಗೂ ಕೆಲಸ ಇಲ್ಲ, ನಿಮ್ದು ಗುಡಿ ಕಟ್ತೀನಿ ಅಂಥೇಳಿ ನಿಮ್ಮನ್ನು ಕೇಳೋಣ ಅಂತ ನಿಮ್ಮ ಮನೆ ಹತ್ರ ಹೋದೆ. ಅಮ್ಮರು ಆಂಜನೇಯನ ಪೂಜೆ ಮಾಡೋಕ್ಕೆ ಅಲ್ಲಿಗೆ ಹೋಗಿದ್ದಾನೆ ಅಂದರು. ತಕ್ಷಣ TVS ಇಸ್ಕೊಂಡು ಇಲ್ಲಿ ಇರ್ತೀರಾ ಅಂತ ಬಂದೆ. ಅಷ್ಟ ದಿನ ಪೂಜೆ ಮಾಡಿದ್ದೆ, ಹಣ್ಣು ಕಾಯಿ ಪ್ರಸಾದ ಎಲ್ಲ ಅವನಿಗೆ ಕೊಟ್ಟೆ. ಆಂಜನೇಯ ಅಪ್ಪಣೆ ಆಗಿದೆ, ನೀವೇನು ಮಾತಾಡೋಕ್ಕೊಡ್ದು, ಏನು ವಿಚಾರ ಮಾತಾಡಕೊಡ್ದು, ಹೆಂಗೆ ಕಟ್ಟಬೇಕು ಏನು ಮಾಡಬೇಕು ಹೇಳ್ರಿ, ನಾನು ಕಟ್ಕೊಡ್ತೀನಿ ಅಂತ ಅಂದ ಚಿನ್ನಸ್ವಾಮಿ. ಏನೋ ಕಾಕತಾಳೀಯ ಆಗಿದೆ, ಬಂದಿದ್ದಾನೆ ಚಿನ್ನಸ್ವಾಮಿ ಅನ್ಕಂಡೆ. ಚಿನ್ನಸ್ವಾಮಿಗೆ ನೋಡಿ ಹಿಂಗೆ ಪಿಲ್ಲರ್ ಬರುತ್ತೆ, ಹಿಂಗೆ 6 ಪಿಲ್ಲರು, ನೀವೆಂದು ಹೆಂಗೆ ಹೇಳ್ತೀರಾ ಹಂಗೆ ಕಟ್ತೀನಿ ಸ್ವಾಮಿ, ನೀವು ಇದು ಶುರು ಮಾಡೋದೇ ಕೆಲಸ ಅಂದೆ. ಸ್ವಾಮಿ ಹೋದ, ಗುದ್ಲಿ ತಗೊಂಬಂದ, ಗುದ್ಲಿ ಪಿಕಾಸಿ ತಗೊಂಬಂದ. ಸ್ವಾಮಿ ತಗೊಂಬಂದ್ಬಿಟ್ಟು, ನೀವು ಅಣ್ಣಯ್ಯರಿಗೆ ಕೇಳ್ರಿ, ಇದನ್ನ ಯಾರು ಬೇಡ ಅಂತ ಹೇಳಲ್ಲ, ಈಗ ಯಾವ ದಿಕ್ಕಿದ್ದು ಹೇಳ್ಬಿಡಿ, ಫಸ್ಟ್ನೇ ಗುಂಡಿ ಯಾವ್ದು ತೆಗಿಬೇಕು, ಯಾವ ದಿಕ್ಕು, ಈಶಾನ್ಯ ಮೂಲೆ ತೆಗಿತಾರೆ ಅಂತಾರೆ, ಅದೇನು ಹೇಳಿ, ಯಾವ್ದು ಫಸ್ಟ್ ಗುಂಡಿ ತೆಗಿಬೇಕು ಹೇಳಿ, ನಾನು ತೆಗಿತೀನಿ ಅಂತ. ಈಶಾನ್ಯ ಮೂಲೆ ಇದು ಕೊಡ ಅಂತ ಅವನು ಗುಂಡಿ ತೆಗಿಯಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ನಾನು ಚಿನ್ನಸ್ವಾಮಿ ಮಾತಾಡ್ತಾ ಇದ್ದೀವಿ, ಗುಂಡಿ ತೆಗಿಯಕ್ಕೆ ಸ್ಟಾರ್ಟ್ ಮಾಡ್ದ. ಸ್ವಾಮಿ ಪಿಲ್ಲರ್ ಹಾಕೋಣ, ಇಲ್ಲಿ ಇದಕ್ಕೆ ಪಿಲ್ಲರ್ ಹಾಕೋಣ. ಅವನು ಬಿಲ್ಡಿಂಗಿಗೆ AIT ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜಿಗೆ ಬಾರ್ಬೆಂಡ್ರು ಇದ್ದಾನಲ್ಲ, ಅವನಿಗೆ ನಾನು ಹೇಳಿ ಕಳಿಸ್ತೀನಿ, ಅವ್ನು ಬರ್ತಾನೆ, ಅವನ ಕೈಲಿ ಪಿಲ್ಲರ್ ಕಟ್ಸಿ, ಅವನ ಹತ್ರ ಬಾಕ್ಸ್ ನಾನೆಲ್ಲರೂ ಹೊಂಚ್ಕೊಂಬರ್ತೀನಿ, ಬಾಡಿಗೆ ತರ್ತೀನಿ, ಬಾಕ್ಸ್ ಹಾಕ್ಬಿಟ್ಟು ಪಿಲ್ಲರ್ ಹಾಕೋಣ, ಸೆಂಟ್ರಿಂಗ್ ಮಾಡಿ RCC ಹಾಕೋಣ, ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ. ಚಿನ್ನಸ್ವಾಮಿ ಹೇಳ್ತಾ ಇದ್ದಾನೆ. ಯಾರು ಇವತ್ತು ನಂಬಲ್ಲ, 2 ನಿಮಿಷದಲ್ಲಿ ಆ ಬಾರ್ಬೆಂಡ್ರು ಬೈಕಲ್ಲಿ ಇನ್ನೊಬ್ಬ ಹುಡುಗನ ಕರ್ಕೊಂಡು ಅದೇ ಜಾಗಕ್ಕೆ ಬಂದ. ಬಾರ್ಬೆಂಡ್ರು ಅದೇ ಜಾಗಕ್ಕೆ ಬಂದ. ಏನು ಫೋನ್ ಇಲ್ಲ, ಏನಿಲ್ಲ, ಕತೆ ಎಲ್ಲ ಬಂದ. ನಾನು ಚಿನ್ನಸ್ವಾಮಿ ನೋಡ್ರಿ, ನಿಮ್ಮ ಬಾರ್ಬೆಂಡ್ರು ಇಲ್ಲೇ ಬಂದಲ್ಲ, ಬಾರ ನಿನ್ನ ವಿಚಾರನೆ 100 ವರ್ಷ ನಿಂಗೆ ಆಯಸ್ಸು, ಬಾಯಲ್ಲಿ ನಿನ್ನ ವಿಚಾರನೆ ಮಾತಾಡ್ತಾ ಇದ್ವಿ ಅಂತ. ಏನು ಅಂತ ಕೇಳಿದೆ. ಅಣ್ಣ ನಾವು AITದು ತುಂಬ ಕೆಲಸ ಇತ್ತು, ಇಷ್ಟು ದಿನ ಬರೋಕ್ಕಾಗಲಿಲ್ಲ, ಮತ್ತು ಐನವರು ನಮಗೆ ನಮ್ದೊಂದು ದೇವಸ್ಥಾನ ಕಟ್ಟೋದಿದೆ ಅಂತ ಹೇಳಿದರು, ನಾವು ಫ್ರೀ ಆಗಿದ್ದೀವಿ, ಅದಕ್ಕೆ ಏನು ದೇವಸ್ಥಾನ ಕಟ್ಟೋಣ ಅಂತ ಮನೆ ಹತ್ರ ಹೋಗಿದ್ವಿ, ನೀವು ಅದೇ ಆಂಜನೇಯನ ದೇವಸ್ಥಾನಕ್ಕೆ ಪೂಜೆಗೆ ಹೋಗಿದ್ದೀರಾ ಅಂದರು. ನಾವು ಚಟ್ನಿಪಾಳದಿಂದ ಕೇಳ್ಕೊಂಡು ಬಂದ್ವಿ, ಇಲ್ಲೇ ಇದೆ ದೇವಸ್ಥಾನ, ಹೋಗಿ ಐನವ್ರಿಗೆ ಬೈಕ್ ನಿಂತಿರುತ್ತೆ ಅಲ್ಲಿ ಹೋಗಿ ಅಂತಂದ್ರು. ಬಂದ್ವಿ, ನೀವು ಇಲ್ಲೇ ಇದ್ದೀರಿ, ಚಿನ್ನಸ್ವಾಮಿನೂ ಇಲ್ಲೇ ಇದ್ದಾರೆ ನೋಡಿ ಇಲ್ಲ. ಅಷ್ಟೊತ್ತಿಗಾಗಲೇ ಸ್ವಾಮಿ ಒಂದು ಗುಂಡಿ ತೆಗೆದಿದ್ದ. ಅವನು ಬಾರ್ಬೆಂಡ್ರಿಗೆ, ಏನಪ್ಪ ಇದು ಈ ಥರ ಹಿಂಗಿದೆ, ಈ ಥರ ಎಲ್ಲ ಪ್ಲಾನ್ ಮಾಡಿ, ಫಸ್ಟ್ ಕ್ಲಾಸ್, ಯಾವ ಇಂಜಿನಿಯರ್ ಪ್ಲಾನ್ ಮಾಡಲ್ಲ ಸರ್, ಹಂಗಿದೆ ಪ್ಲಾನು, ನೀವೇನು ತಲೆ ಕೆಡಿಸ್ಕೋಬೇಡಿ, ಇದಕ್ಕೆ ದೇವಸ್ಥಾನ ಅಂತೀರಿ, ಚೌಕದ ಪಿಲ್ಲರ್ ಬೇಡ, ಇದಕ್ಕೆ ರೌಂಡ್ ಪಿಲ್ಲರ್ ಮಾಡೋಣ. ರೌಂಡ್ ಪಿಲ್ಲರ್ ಬಾಕ್ಸು ನಾನು ಒಬ್ಬರು ತವ ಇದೆ ಹೇಳ್ತೀನಿ, ನಾನು ಹೇಳಿದೆ ಅಂತ ಹೇಳ್ಬಾರ್ದು ಅಂತ ಹೇಳಿದ್ದೆ. ನಿಮಗೆ ಗೊತ್ತು, ನಿಮ್ಮವರೆಯ ಆನಂದರಾವ್ ಅಂತ ಇಂಜಿನಿಯರ್ ಇದ್ದಾರೆ ರಾಘವೇಂದ್ರ ಸ್ವಾಮಿ ಮಠದ ಪಕ್ಕ, ಅವ್ರ ತವ ಇದೆ, ದೇವಸ್ಥಾನಕ್ಕೆ ಅಂದರೆ ಅವ್ರೇನು ತಗೊಳ್ಳಲ್ಲ, ನಾನು ಹೇಳಿದೆ ಅಂತ ಹೇಳ್ಬೇಡಿ, ನೀವು ಹೇಳಿ ಅದೊಂದು ಬಾಕ್ಸ್ ತಂದು ಕೊಟ್ಬಿಡಿ, ಇದೆಲ್ಲ ನಂದು ಜವಾಬ್ದಾರಿ. ಅವನಿಗೆ ಹೇಳಿದೆ, ನೋಡಿ ಇದ್ರ ಮೇಲೆ ಬರಬೇಕು, ಆಂಜನೇಯನ ತಲೆ ಮೇಲಿಂದ ಪಿಲ್ಲರ್ 9 ಅಡಿ ಇರಬೇಕು, ಮಣ್ಣು ಸೆಂಟ್ರಿಂಗ್ ಮಾಡಿ ನಾನೆಲ್ಲ ಮಾಡಿಕೊಡ್ತೀನಿ ಅಂತ ಬಾರ್ಬೆಂಡ್ರು ಹೇಳ್ತಾನೆ. ಇಷ್ಟು ಘಟನೆ ನಡೆಯುತ್ತೆ. ಅಷ್ಟೊತ್ತಿಗೆ ಸ್ವಾಮಿ, ನೀವು ಐನವರು ನೀವು ಮಾತಾಡ್ಕೊಳ್ಳಿ, ನಾನೀಗ ಇವತ್ತು ಪೂರ್ತಿ ಗುಂಡಿ ತೆಗೆದು ಮುಗಿಸ್ತೀನಿ ಅಂತೇಳಿ ಇನ್ನೊಂದಿಬ್ರು ಕರ್ಕೊಂಡು ಹೋಗಿ ಅವನು ಗುಂಡಿ ತೆಗೆಯಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ನಾನು ಬಂದೆ ಮನೆಗೆ, ಇವರಿಬ್ರು ಕರ್ಕೊಂಡು ಮನೆಗೆ ಬಂದು ನಮ್ಮ ದೊಡ್ಡಪ್ಪಂಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅವ್ರಿಗೆ. ನಮ್ಮ ಅಪ್ಪಂಗೆ ತುಂಬ ಖುಷಿ ಆಗ್ಬಿಡ್ತು. ಅವ್ರಿಗೆ
ನೀನು ಹೋಗಿ, ಇಲ್ಲ ಸ್ವಾಮಿ ಆಗಲೇ ಗುಂಡಿ ತೆಗಿತಿದ್ದಾನೆ ಅಂದೆ. ಕಟ್ರ ಅತ್ಲಾಗೆ ಹೋಗ್ರ ಮುಂದುವರಿರಿ ಎಲ್ಲ, ಅಲ್ಲಿ ಕಬ್ಬಣ ಇನ್ನೇನಾದ್ರು ಶಾರ್ಟೇಜ್ ಬೇಕಾದ್ರೆ ಸಾಮಾನು ತಗೊಂಬ ಅಂದರು. ಸೀದಾ ನಮ್ಮ ಬಾರ್ಬೆಂಡ್ರನ್ನ ಕಳಿಸಿ ನಾನು ಚಿಕ್ಕಮಗಳೂರು ಹೋಗಿ ಆನಂದರಾವ್ ಹತ್ರ ಹೇಳಿದೆ. ಅವರು ತೆಗೆದು ರೌಂಡ್ ಪಿಲ್ಲರಿನ ಬಾಕ್ಸ್ ಕೊಟ್ಟರು. ಬಂದರು. ನೀವು ನಂಬಲ್ಲ, 1-1.5 ತಿಂಗಳಲ್ಲಿ RCC ಆಗೋಯ್ತು, ಬಿಲ್ಡಿಂಗ್ ಆಗೋಯ್ತು. ಇದು ಗುರು ಮಹಿಮಾ, ಅಪಾರ ಮಹಿಮಾ, ಗುರು ಮಹಿಮಾ ನಾವು ಕಣ್ಣಾರ ನೋಡಿ ಅನುಭವಿಸ್ತಾರೆ. ಸಾಮಾನ್ಯದ ಮನುಷ್ಯರುಗಳ ಸಂಕಲ್ಪ ಇದೆಯಲ್ಲ, ಅದಕ್ಕೆಲ್ಲ ಇದೆಲ್ಲ ನಿಲುಕದೇ ಇರೋಂಥದ್ದು. ಸದ್ಗುರು ಚರಣಾರವಿಂದಾರ್ಪಣಮಸ್ತು. ಸ್ವಸ್ತಿ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.